ಹೌದು ಊರ್ಮಿಳೆ, ನನಗೂ ನಿನ್ನಂತೆ ನಿರಾಸೆಯಾಗಿದೆ. ನೀವಾದರೂ ಹೇಳಬಾರದಿತ್ತೆ. ಏನೆಂದು ಹೇಳಬೇಕಾಗಿತ್ತು? ಪತ್ನಿ ಜೀವಂತವಾಗಿರುವಾಗ ಚಿನ್ನದ ಮೂರ್ತಿಯನ್ನು ಮಾಡುವುದು ತರವಲ್ಲವೆಂದು. ಹೇಳಲ್ಲವೆಂದುಕೊಂಡೆಯ? ಹೇಳಿದ ಊರ್ಮಿಳೆ, ಅತ್ತಿಗೆ ಮರಳಿ ಬಂದರೆ ನಾನು ನಿನ್ನಂತ ಸಂತೋಷ ಪಡುತ್ತಿರಲಿಲ್ಲವೇ? ಆದರೆ ನಿಮ್ಮ ಸಹೋದರ ನಿಮ್ಮ ಮಾತನ್ನು ಕೇಳಲಿಲ್ಲ ಅಲ್ಲವೇ? ಹೌದು ಊರ್ಮಿಳೆ, ನಾನು ಭರತ ಮಾಡಿದ ಪ್ರಯತ್ನ ವಿಫಲವಾಯಿತು. ಸಹೋದರ ತನ್ನ ನಿರ್ಧಾರವನ್ನು ಬದಲಾಯಿಸಲಿಲ್ಲ. ಏಕಪತ್ನಿ ವ್ರತವನ್ನು ಮೀರಿ ಮರುವಿವಾಹವಾಗುವುದು ಸಾಧ್ಯವಿಲ್ಲ ಎಂದು ಬಿಟ್ಟ. ತನ್ನ ಸ್ವಾರ್ಥಕ್ಕಾಗಿ ಪ್ರಜೆಗಳನ್ನು ವಂಚಿಸಲಾರೆ ಎಂದು ಖಂಡಿತವಾಗಿ ಹೇಳಿಬಿಟ್ಟ. ಶ್ರೀರಾಮನ ನಿರ್ಧಾರ ಇಷ್ಟೊಂದು ಖಚಿತವಾಗಿರುವುದನ್ನು ನೋಡುತ್ತಿದ್ದರೆ ನಾವು ಮರಳಿ ಸೀತೆಯನ್ನು ಕಾಣುವುದನ್ನು ಮರೆತು ಬಿಡಬೇಕಾಗುತ್ತದೆ. ಈಗಲೇ ಅಷ್ಟು ನಿರಾಸೆ ಏಕೆ ಊರ್ಮಿಳೆ? ಇಂದಲ್ಲ ನಾಳೆ ನಾವು ಅತ್ತಿಗೆಯನ್ನು ಮತ್ತೆ ನೋಡಬಹುದು. ಅದು ಸಾಧ್ಯವಾಗಬೇಕಾದರೆ ನೀವು ಮನಸ್ಸು ಮಾಡಬೇಕು. ನಾನು ಮನಸ್ಸು ಮಾಡಬೇಕೆ? ಏನೆಂದು? ನೀವು ನನ್ನನ್ನು ನನ್ನ ಸಹೋದರಿ ಸೀತೆ ಇರುವ ಕಡೆಗೆ ಕರೆದುಕೊಂಡು ಹೋಗಬೇಕು. ಊರ್ಮಿಳೆ, ಇದೇನು ನಿನ್ನ ಆಸೆ? ನಾನು ನನ್ನ ಸಹೋದರನ ಅನುಮತಿ ಇಲ್ಲದೆ ಏನನ್ನೂ ಮಾಡುವುದಿಲ್ಲವೆಂದು ನಿನಗೆ ತಿಳಿಯದೆ? ತಿಳಿದಿದೆ ಸ್ವಾಮಿ. ಅವರ ಒಪ್ಪಿಗೆಯನ್ನು ಪಡೆದೆ ನೀವು ನನ್ನನ್ನು ಕರೆದುಕೊಂಡು ಹೋಗಿ. ಸಾಧ್ಯವಿಲ್ಲ ಊರ್ಮಿಳೆ, ಸಹೋದರ ಅದಕ್ಕೆ ಅನುಮತಿ ಕೊಡುವುದಿಲ್ಲ. ಅದು ಅವನಿಗೆ ಇಷ್ಟವಾಗುವುದೂ ಇಲ್ಲ. ಹಿಂದೊಮ್ಮೆ ಅಂತ ಪ್ರಯತ್ನ ಮಾಡಿದಾಗ ಅವನು ಬೇಸರ ಮಾಡಿಕೊಂಡ. ಈಗ ಅದನ್ನೆಲ್ಲ ಮರೆತು ಯಾಗದ ಕಾರ್ಯದಲ್ಲಿ ಸಹಕರಿಸಬೇಕು ಅಷ್ಟೇ. ಲಕ್ಷ್ಮಣ ಪ್ರಭು, ಒಂದು ಸಂದೇಶವಿದೆ. ಒಳಗೆ ಬಂದು ಹೇಳು. ಮಹಾರಾಣಿಯವರ ಚಿನ್ನದ ಮೂರ್ತಿಯನ್ನು ತಂದಿದ್ದಾರೆ. ಹೌದೇ? ನಾನು ಬಂದು ನೋಡ್ತೇನೆ. ಸೀತೆ, ಸಹೋದರಿ ಸೀತೆ, ನೀನು ಜೀವಂತವಾಗಿರುವಾಗಲೇ ನಿನ್ನನ್ನು ಮೂರ್ತಿಯ ರೂಪದಲ್ಲಿ ನೋಡಬೇಕೆ? ಗುರುಗಳಿಗೆ ಪ್ರಣಾಮಗಳು. ಆಯುಷ್ಮಾನ್ ಭವ. ಮಕ್ಕಳೇ, ಶುದ್ಧಾಚಮನವನ್ನು ಮಾಡಿ ಬಂದಿದ್ದೀರಾ? ಮಾಡಿದೆವು ಗುರುಗಳೇ. ಈಗ ನಾನು ಕುಲದೈವವಾದ ಭಗವಾನ್ ಭಾಸ್ಕರ ಆದಿತ್ಯ ಹೃದಯ ಶ್ಲೋಕಗಳನ್ನು ಹೇಳಿಕೊಡುತ್ತೇನೆ. ನೀವು ಪುನರುಚ್ಚರಿಸಬೇಕು. ಹಾಗೆ ಆಗಲಿ ಗುರುಗಳೇ. ಆದಿತ್ಯ ಹೃದಯಂ ಪುಣ್ಯಂ, ಆದಿತ್ಯ ಹೃದಯಂ ಪುಣ್ಯಂ, ಸರ್ವಶತ್ರು ವಿನಾಶನಂ, ಸರ್ವಶತ್ರು ವಿನಾಶನಂ, ಜಯಾವಹಂ ಜಪೇ ನಿತ್ಯಂ, ಜಯಾವಹಂ ಜಪೇ ನಿತ್ಯಂ, ಅಕ್ಷಯಂ ಪರಮಂ ಶುಭಂ, ಅಕ್ಷಯಂ ಪರಮಂ ಶುಭಂ, ಆದಿತ್ಯ ಸವಿತಾ ಸೂರ್ಯಃ, ಆದಿತ್ಯ ಸವಿತಾ ಸೂರ್ಯಃ, ಕದಃ ಪೂಷಾ, ಕದಃ ಪೂಷಾ, ಗಭಸ್ತಿಮಾನ್, ಗಭಸ್ತಿಮಾನ್, ಸುವರ್ಣ ಸದೃಶೋ ಭಾನುಃ, ಸುವರ್ಣ ಸದೃಶೋ ಭಾನುಃ, ಸ್ವರ್ಣರೇತಾ ದಿವಾಕರಃ, ಸ್ವರ್ಣರೇತಾ ದಿವಾಕರಃ. ಗುರುಗಳೇ, ನೀವು ಕುಲದೈವವೆಂದು ಸೂರ್ಯದೇವನ ಶ್ಲೋಕ ಹೇಳಿಸಿದಿರಿ. ಅಂದರೆ ಸೂರ್ಯ ನಮ್ಮ ಕುಲದೈವವೇ? ನಮ್ಮದು ಸೂರ್ಯ ಕುಲವೇ? ಮಕ್ಕಳೇ, ಹಾಗೆ ತಿಳಿದರೆ ತಪ್ಪೇನಿಲ್ಲ. ಆದರೆ ಒಂದು ಮಹತ್ವದ ಉಪದೇಶವನ್ನು ಪಡೆಯುವಾಗ ಶುದ್ಧಾಂತಃಕರಣದಿಂದ ಸೂರ್ಯದೇವನನ್ನು ಪ್ರಾರ್ಥಿಸಿದರೆ ಶ್ರೇಯಸ್ಸುಂಟಾಗುತ್ತದೆ. ಈಗ ನೀವು ಕುಲದ ವಿಷಯವನ್ನು ಬಿಟ್ಟು ನಾನು ಹೇಳುವುದನ್ನು, ನಾನು ಉಪದೇಶಿಸುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಕೇಳಿ. ಹಾಗೆ ಆಗಲಿ ಗುರುಗಳೇ.
ನಿಮ್ಮಿಂದ ಯಾವ ಉಪದೇಶವನ್ನು ಪಡೆಯುವ ಭಾಗ್ಯ ನಮ್ಮದಾಗಿದೆ ಗುರುಗಳೇ. ಮಕ್ಕಳೇ, ಸಮಯ ಬಂದಾಗ ನಿಮಗೆ ನಾನು ಅಮೋಘವಾದ ದಿವ್ಯಾಸ್ತ್ರಗಳನ್ನು ಉಪದೇಶಿಸುವೆನೆಂದು ಹೇಳಿದ್ದೆನಲ್ಲವೇ? ಹೌದು ಗುರುಗಳೇ, ಹಾಗೆಂದು ಹೇಳಿದಿರಿ. ಅದಕ್ಕಾಗಿ ನಾವು ಕಾತರದಿಂದ ಕಾದಿದ್ದೇವೆ. ಈಗ ಆ ಸಮಯ ಕೂಡಿ ಬಂದಿದೆ. ನೀವಿಬ್ಬರು ಭಕ್ತಿ ಭಾವದಿಂದ ತದೇಕ ಚಿತ್ತದಿಂದ ಪ್ರಾರ್ಥಿಸುತ್ತಾ ಇರಿ. ನಾನು ಒಂದೊಂದೇ ಅಸ್ತ್ರಾಭಿಮಾನಿ ದೇವತೆಗಳನ್ನು ಆಹ್ವಾನಿಸಿ ಅವರ ಅನುಗ್ರಹ ನಿಮಗೆ ಲಭಿಸುವಂತೆ ಮಾಡುತ್ತೇನೆ. ಹಾಗೇ ಆಗಲಿ ಗುರುಗಳೇ. ಈಗ ನಿಮಗೆ ಅತ್ಯಂತ ಶಕ್ತಿಯುತವಾದ ದಿವ್ಯಾಸ್ತ್ರಗಳು ಕರಗತವಾಗಿವೆ. ಲೋಕದಲ್ಲಿ ನೀವೀಗ ಅತ್ಯಂತ ಶಕ್ತಿಶಾಲಿಗಳಾಗಿದ್ದೀರಿ. ಇದರಿಂದ ನಿಮಗೆ ಸಂತೋಷವಾಯಿತಲ್ಲವೇ? ಆಯಿತು ಗುರುಗಳೇ, ಬಹಳ ಸಂತೋಷವಾಯಿತು. ವಿಶ್ವಾಮಿತ್ರ ಮುನಿಗಳು ರಾಮ ಲಕ್ಷ್ಮಣರಿಗೆ ದಿವ್ಯಾಸ್ತ್ರಗಳನ್ನು ಉಪದೇಶಿಸಿದಂತೆ ನೀವು ನಮ್ಮ ಮೇಲೆ ಕೃಪೆ ತೋರಿದಿರಿ. ಅವರಂತೆ ನಾವು ಕೂಡ ದುಷ್ಟ ರಾಕ್ಷಸರ ಸಂಹಾರಕ್ಕೆ ಈ ದಿವ್ಯಾಸ್ತ್ರಗಳನ್ನು ಬಳಸುತ್ತೇವೆ. ಸಾವಧಾನ ಸಾವಧಾನ, ಆತುರ ಸಲ್ಲದು. ಶ್ರೀರಾಮನ ರಾಜ್ಯದಲ್ಲಿ ಯಾವ ರಾಕ್ಷಸರ ಉಪಟಳಕ್ಕೂ ಅವಕಾಶವಿಲ್ಲ. ಆ ರಾಕ್ಷಸರನ್ನೆಲ್ಲ ಶ್ರೀರಾಮನೇ ನಿಗ್ರಹಿಸಿದ್ದಾನೆ. ಆದರೆ ಒಂದು ಮಾತು ನೆನಪಿರಲಿ, ಈ ದಿವ್ಯಾಸ್ತ್ರಗಳನ್ನು ಬಳಸುವ ಪೂರ್ವದಲ್ಲಿ ವಿವೇಚನೆ ಅತ್ಯಗತ್ಯ.
ಯಾರಿಂದಲಾದರೂ ಅಪಾಯ ಸಂಭವಿಸಿದಾಗ, ಯಾರಾದರೂ ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಮೂದಲಿಸಿದಾಗ ನೀವು ನಿಮ್ಮ ಪರಾಕ್ರಮವನ್ನು ತೋರಿಸಬಹುದು. ಆದರೆ ಈ ಶಸ್ತ್ರಾಸ್ತ್ರಗಳನ್ನು ಬಳಸುವ ಪೂರ್ವದಲ್ಲಿ ಎಚ್ಚರಿಕೆ ಅಗತ್ಯ. ಹಾಗೇ ಆಗಲಿ ಗುರುದೇವ. ವಿಜಯೀ ಭವ, ವಿಜಯೀ ಭವ. ಸಹೋದರ, ಬಂದೆಯ ಲಕ್ಷ್ಮಣ. ನಾನು ನಿನಗಾಗಿ ನಿರೀಕ್ಷೆ ಮಾಡುತ್ತಿದ್ದೆ. ಯಾಗದ ವಿಷಯವಾಗಿ ನಾನು ನಿನ್ನೊಂದಿಗೆ ಮಾತನಾಡಬೇಕಾಗಿತ್ತು. ಅದಕ್ಕೆ ಮೊದಲು ಯಾಗಕ್ಕೆ ಸಂಬಂಧಿಸಿದಂತೆ ಒಂದು ಮುಖ್ಯ ಕಾರ್ಯ ಮುಗಿದಿದೆ ಎಂದು ಹೇಳಲು ಬಂದೆ. ಯಾವ ಕಾರ್ಯ ಲಕ್ಷ್ಮಣ? ಅತ್ತಿಗೆಯ ಸ್ವರ್ಣಮೂರ್ತಿಯ ಕಾರ್ಯ. ಏನು? ಸೀತೆಯ ಸ್ವರ್ಣಮೂರ್ತಿ ಸಿದ್ಧವಾಗಿದೆಯೇ? ಹೌದು ಸಹೋದರ, ಶಿಲ್ಪಿಗಳು ಅದನ್ನು ಮುಗಿಸಿ ತಂದಿದ್ದಾನೆ. ಈಗ ಆ ಮೂರ್ತಿ ಎಲ್ಲಿದೆ? ಇನ್ನೊಂದು ಕೋಣೆಯಲ್ಲಿರಿಸಿದ್ದೆ. ಹೌದೇ? ಅದನ್ನು ನೋಡೋಣ. ಆಗಲಿ. ಲಕ್ಷ್ಮಣ, ಲಕ್ಷ್ಮಣ, ಏನು ಸಹೋದರ? ಮೂರ್ತಿ ಉತ್ತಮವಾಗಿದೆ ಸೋದರ. ಇದು ಇಲ್ಲಿಯೇ ಇರಲಿ. ಆಗಲಿ ಸಹೋದರ, ನೀನು ತೃಪ್ತನಾಗಿರುವೆ ಎಂದು ಆ ಶಿಲ್ಪಿಗಳಿಗೆ ಹೇಳುತ್ತೇನೆ. ಲಕ್ಷ್ಮಣ, ನೀನು ಕೂಡಲೇ ಕುಲಗುರುಗಳಾದ ವಸಿಷ್ಠರ ಬಳಿಗೆ ಹೋಗಿ ಮೂರ್ತಿ ಸಿದ್ಧವಾಗಿರುವ ವಿಷಯವನ್ನು ತಿಳಿಸು. ಜೊತೆಗೆ ಯಾಗದ ವಿಷಯವಾಗಿ ಅವರೊಂದಿಗೆ ಮಾತನಾಡಲು ಬಯಸಿರುವೆನೆಂದು ಅವರಿಗೆ ಹೇಳು. ಹಾಗೆ ಮಾಡುತ್ತೇನೆ. ಅವತಾರ ಪುರುಷನು ಅಳಬೇಕೆ, ಸತಿಯ ವಿಯೋಗವ ನೆನೆದು ನೆನೆದು ಅನುಪಮ ವೀರನು ದುಃಖಿಸಬೇಕೆ, ಸತಿಯ ಪ್ರೇಮವನ್ನು ನೆನೆದು ನೆನೆದು ಅವತಾರ ಪುರುಷನು ಅಳಬೇಕೆ. ಸತಿಪತಿ ಪ್ರೇಮ ಉನ್ನತ ನೀತಿಯ ಲೋಕವು ನೋಡಲೆಂದು ಆ ಪ್ರೇಮದಿ ತ್ಯಾಗ ಮಾಡುವ ಧರ್ಮವೇ ಎಲ್ಲಕ್ಕೂ ಮಿಗಿಲೆಂದು. ಲಂಕೆಯಲ್ಲಿನ ದುರುಳ ದರ್ಪ
ಕೆಳಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ